ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ತಕರಾರು ವಿಚಾರ ಕೇಸರಿ ಶಾಲು ಹಾಕಿಕೊಂಡು ಶಾಲೆಗೆ ಬರುವ ಹಾಗಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಜನಿವಾರ, ರುದ್ರಾಕ್ಷಿ, ಶಿವದಾರ ಸೇರಿದಂತೆ ಹಿಜಾಬ್ ಎಲ್ಲವನ್ನ ಹಾಕೊಳ್ಬಹುದು, ಕೇಸರಿ ಶಾಲನ್ನು ಹಾಕೊಂಡು ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜನಿವಾರ, ಶಿವದಾರ ಹಾಕೊಂಡು ಬರಲಿ, ಯಾವ ನಂಬಿಕೆ ಆಚರಣೆ ಚಾಲ್ತಿಯಲ್ಲಿದೆ ಅದಕ್ಕೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಓಡಾಡೋದೇ ಏನ್ ಸಂಪ್ರದಾಯ ಇಲ್ಲ, ಅದನ್ನ ಹಾಕಬರೋದು ಬೇಡ. ಯಾವ್ದಾವ್ದು ಚಾಲ್ತಿಯಲ್ಲಿದೆ ಆಲ್ರೆಡಿ. ರುದ್ರಾಕ್ಷಿ ಹಾಕ್ತೀರಾ ಹಾಕಿ, ಜನಿವಾರ ಹಾಕ್ತೀರಾ ಹಾಕಿ, ಶಿವದಾರ ಹಾಕ್ತೀರಾ ಹಾಕಿ, ಅದಕ್ಕೇನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಿಜಾಬ್ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಂದ್ರೆ ಪರ ಮತ್ತು ವಿರೋಧ ಎರಡೂ ತರದ ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ನವ್ರಿಗೆ ಇದು ಬೇಕಾಗಿತ್ತ, ಅವಶ್ಯಕತೆ ಇತ್ತ, ಯಾಕೆ ಜಾರಿಗೆ ತರಬೇಕಾಗಿತ್ತು ಅಂತ. ಆಮೇಲೆ ಮುಸ್ಲಿಮರ ಓಲೈಕೆ ಮಾಡುವಂತ ಕೆಲಸವನ್ನ, ತುಷ್ಟೀಕರಣ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಯಾವಾಗ್ಲೂ ಹೀಗೇನೆ ಕಾಂಗ್ರೆಸ್ ಮಾಡೋದು ಅನ್ನೋದೊಂದು ವಾದ. ಅದಕ್ಕೆ ಅವ್ರು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನೋಡಿ, ಹಿಜಾಬ್ ಅನ್ನೋದು ಒಂದನ್ನೇ ನಾವಿಲ್ಲಿ ಹೇಳ್ತಾ ಇಲ್ಲ. ಸಾಕಷ್ಟು ಪ್ರಕರಣಗಳು ನಡೆದಿದ್ದು ನಿಮಗೆ ಗೊತ್ತಿರ್ಬೋದು. ಕುಂಕುಮ ಇಟ್ಕೊಂಡು ಬರಂಗಿಲ್ಲ, ಹೂ ಹಾಕೊಂಡು ಬರಂಗಿಲ್ಲ, ಬಳೆ ಇಟ್ಕೊಂಡು ಬರಂಗಿಲ್ಲ, ಇನ್ನೊಂದು ಮತ್ತೊಂದು, ಜನಿವಾರ ಹಾಕಬಾರ್ದು, ಎಕ್ಸಾಮ್ ಟೈಮಲ್ಲಿ ತೆಗಿಬೇಕು, ಆ ಥರದ್ದೆಲ್ಲ ಇತ್ತಲ್ಲ. ಎಲ್ಲದಕ್ಕೂ ಸೇರಿ ನಾವು ಇದನ್ನು ಅನ್ವಯಿಸ್ತಾ ಇದ್ದೀವಿ. ಹಿಜಾಬ್ ಆದರೂ ಹಾಕೋ ಬನ್ನಿ, ಜನಿವಾರನಾದರೂ ಹಾಕೊಂಡು ಬನ್ನಿ, ತಿಲಕನಾದರೂ ಇಟ್ಕೊಂಡು ಬನ್ನಿ, ಶಿವದಾರವನ್ನಾದರೂ ಹಾಕೊಂಡು ಬನ್ನಿ, ರುದ್ರಾಕ್ಷಿ ಹಾಕೊಂಡು ಬರ್ತೀರಾ ಅದಕ್ಕೂ ಓಕೆ. ಆದರೆ ಇವೆಲ್ಲವೂ ಕೂಡ ಒಂದು ಆಚರಣೆ, ಒಂದು ಪಾಲನೆ, ಒಂದು ಸಂಪ್ರದಾಯ, ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು. ಬಟ್ ಕೇಸರಿ ಶಾಲ್ ಹಾಕ್ಕೊಂಡು ಬರೋದು ಸಂಪ್ರದಾಯ ಅನ್ನೋದು ಈಗ ಸೃಷ್ಟಿ ಆಗ್ತಾ ಇರೋದು. ಹೌದು, ಕೇಸರಿ ಅನ್ನೋದನ್ನ ಹಿಂದೂಗಳು ಬಳಸ್ತಾ ಇದ್ರು. ಆದರೆ ಶಾಲ್ ಹಾಕ್ಕೊಂಡು ಓಡಾಡೋದು ಎಲ್ಲಿದೆ? ಈಗಲಾದರೂ ತೋರಿಸಿ, ಎಲ್ಲರೂ ಹಾಕ್ಕೊಂಡು ಓಡಾಡ್ತಾ ಇದ್ದಾರಾ? ಇಲ್ಲ ತಾನೇ. ಆ ಥರ ಹಾಕೊಂಡು ಬರ್ತೀವಿ ಇವಾಗ ಅಂದರೆ ಅದಾಗಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅದನ್ನು ಹೊರತುಪಡಿಸಿ ಮೊದಲಿಂದಲೂ ಚಾಲ್ತಿಯಲ್ಲಿತ್ತಲ್ಲ ಜನಿವಾರ, ಅದು ಎಷ್ಟೋ ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಶಿವದಾರ ಅದು ಹಾಗೇನೆ, ರುದ್ರಾಕ್ಷಿ ಅದು ಹಾಗೇನೆ, ಹಿಜಾಬು ಅದು ಹಾಗೇನೆ. ಸೊ ಅವನ್ನೆಲ್ಲ ಹಾಕೊಂಡು ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಓನ್ಲಿ ಹಿಜಾಬ್ ಅಂತ ಮಾತ್ರ ನಾವಿಲ್ಲಿ ಹೇಳ್ತಾ ಇಲ್ಲ. ಅದನ್ನು ಮಾತ್ರ ಫೋಕಸ್ ಮಾಡಬೇಡಿ, ಎಲ್ಲವನ್ನೂ ಫೋಕಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೇಸರಿ ಶಾಲನ್ನ ಹಾಕ್ಕೊಂಡು ಬರೋ ಹಾಗಿಲ್ಲ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅಂದರೆ ಈಗ ಹೊಸದಾಗಿ ಧರ್ಮ ದಂಗಲ್ ಶುರು ಆಗ್ಬಿಡುತ್ತೇನೋ ಅನ್ನೋದೊಂದು ಆತಂಕ ಸಾರ್ವಜನಿಕರಲ್ಲೂ ಇದೆ, ಈವನ್ ಪೋಷಕರಲ್ಲಿ. ನಿಮಗೆ ಶಾಲಾ ಕಾಲೇಜುಗಳಲ್ಲೆಲ್ಲ ಶುರು ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಶೈಕ್ಷಣಿಕವಾಗಿ ಮಕ್ಕಳಿಗೂ ಅದು ಹೊಡ್ತಾ ಬಿಡುತ್ತೆ. ಒಂದು ಸಮಾಜದ ಸ್ವಾಸ್ಥ್ಯ ಹಾಳಾದಂಗೆ ಆಗತ್ತೆ. ಮತ್ತೆ ಧರ್ಮ ದಂಗಲ್ ಅಂತ ಶುರುವಾದರೆ ಸುಮ್ಮನೆ ಅಮಾಯಕ ಮಕ್ಕಳುಗಳು ಬಲಿ ಆಗ್ತಾರೆ, ಶೈಕ್ಷಣಿಕವಾಗಿ ಅವರಿಗೆ ಹೊರೆ ಆಗ್ಬೋದು ಇದೆಲ್ಲ ವಿಚಾರವು ಅಂತ. ಅದಕ್ಕೆ ಕ್ಲಾರಿಟಿ ಕೊಡೋ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದು. ಹಿಜಾಬ್ ಎಲ್ಲ ಹಾಕ್ಕೊಂಡು ಬರ್ಬೋದು, ತಿಲಕ ಇಟ್ಕೊಂಡು ಬರ್ಬೋದು, ಜನಿವಾರ ಹಾಕ್ಕೊಂಡು ಬರ್ಬೋದು, ಆದರೆ ಕೇಸರಿ ಶಾಲ್ ಹಾಕೊಂಡು ಬರಂಗಿಲ್ಲ. ಲಾಸ್ಟ್ ಟೈಮ್ 2022ರಲ್ಲಿ ನೆನಪಿರ್ಬೋದು ನಿಮಗೆ. ಆ ಕಡೆ ಒಂದು ಗುಂಪು ಹಿಜಾಬ್ ಹಾಕ್ಕೊಂಡು ಬರ್ತಾ ಇತ್ತು, ಈ ಕಡೆ ಒಂದು ಗುಂಪು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತಿತ್ತು. ಅದಕ್ಕೆಲ್ಲ ಅವಕಾಶ ಇಲ್ಲ. ಶನಿವಾರ ಶಿವದಾರ ರುದ್ರಾಕ್ಷಿ ಎಲ್ಲರಿಗೂ ಕೂಡ ಹಾಕಬಹುದು, ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ, ಅದು ಹೈಸ್ಕೂಲ್ ಇರ್ಲಿ, ಕಾಲೇಜ್ ಇರ್ಲಿ, ಪ್ರೈಮರಿ ಸ್ಕೂಲ್ ಇರ್ಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ, ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲಾ ಹಾಕೊಂಡ್ ಬರಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ವಿಚಾರದಲ್ಲಿ ಒಂದು ಆದೇಶ ಮಾಡಿದ್ದೀವಿ. ಧಾರ್ಮಿಕ ಸಂಕೇತಗಳ ವಿಚಾರದಲ್ಲಿ ಆರ್ಡರ್ ಆಗಿದೆ. ಬಟ್ ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ತಕರಾರು ತಂದಿದೆ. ಹಿಜಾಬ್ ಯಾಕೆ ಹಿಜಾಬ್ ಒಂದೇ ಇಲ್ಲ, ಶನಿವಾರ ಹಾಕಬಹುದು.